So, sir, during the investigation. No, we were very clear. We had to do our job professionally. We had to collect evidence. Depending upon the evidence, we will decide whether the case will be submitted or closed. ಸರ್ ಇದೇ ಕೇಸಲ್ಲಿ ರೇವಣ್ಣ ಅವರದ್ದು ಕೂಡ ಚಾರ್ಜ್ ಶೀಟ್ ಆಗಿತ್ತು. I know case 107 of 2024 original in which he has been charged with, and another case of kidnapping of Kyarnagara police station. In that case also he has been charged with our trial case will start. Now ಇದೇ ಕೇಸ್ ಅಲ್ಲ ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲೂ ಕೂಡ ನಿಮಗೆ ಹರ್ಡಲ್ಸ್ ಆಗಿರುತ್ತೆ. ಚಾಲೆಂಜಸ್ ಬೇರೆ. ನಾವು ಹೇಳಿದ್ವಿ 4 ವರ್ಷ ಹಿಂದೆ ನಡೆದಕ್ಕಂತ ಘಟನೆಗೆ 4 ವರ್ಷ ನಂತರ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಸಾಕ್ಷಿ ಕಲೆಕ್ಟ್ ಮಾಡಬೇಕಾದ್ರೆ ತುಂಬಾ ಚಾಲೆಂಜ್ ಬರುತ್ತೆ. ಎವಿಡೆನ್ಸ್ ಹುಡುಕೋದು ಕಷ್ಟ, ಸಿಗೋದು ಕಷ್ಟ. ಆದರೂ ಕೂಡ ಎವಿಡೆನ್ಸ್ ಹುಡುಕಿ ಪ್ರೋಸೆಸ್ ಮಾಡಿ ನಾವು ಕೋರ್ಟ್ಗೆ ಕಳಿಸಿದ್ವಿ. ಒತ್ತಡ ಏನಿದೆಯಾ ನೀವು ಹೇಳೋದು ಅದು ಸರಿ. ಅವ್ರು ಹೇಳಿದ್ದಾರೆ, ಅದಕ್ಕೆ ನಾವು ಉತ್ತರ ಕೊಡಲ್ಲ. ಬಟ್ ಆದರೂ ಕೂಡ ನಾವು ಏನು ಹೇಳ್ತಾ ಇದ್ವಿ, ಪೊಲೀಸರು ಬಲವಂತವಾಗಿ ತಗೊಂಡು ಬಂದು ಕಂಪ್ಲೇಂಟ್ ಕೊಡಿಸಿದ್ರು ಕೂಡ ಆ ಕೋರ್ಟ್ನಲ್ಲಿ ಆ ಸಂತ್ರಸ್ತೆ ಆ ಟೈಮ್ನಲ್ಲಿ ಪೊಲೀಸರು ಇಲ್ಲ, ಬೇರೆ ಯಾರು ಇಲ್ಲ. ಜಡ್ಜ್ ಇದ್ದಾರೆ, ಅವ್ರ ಪರವಾಗಿ ವಕೀಲಿದ್ದಾರೆ, ನಮ್ಮ ಪರವಾಗಿ ಡಿಫೆನ್ಸ್ ಲಾಯರ್ ಇದ್ದಾರೆ, ಅಷ್ಟೇ. ನಾವಲ್ಲಿ ಯಾರು ಇರೋದಿಲ್ಲ, ಪೊಲೀಸರು ಯಾರು ಇರೋದಿಲ್ಲ. ಅವರದು 3 ದಿವಸ ವಿಚಾರಣೆ ನಡೆದಿತ್ತು. 2 ದಿವಸ ಡಿಫೆನ್ಸ್ ಲಾಯರ್ ಇಂದ ಅವ್ರಿಗೆ ಕ್ರಾಸ್ ಕ್ವೆಶ್ಚನ್ ಮಾಡಿದ್ರು. ಆ ಟೈಮ್ ಅವ್ರು ಹೇಳ್ಬೋದಾಗಿತ್ತು, ಯಾರಿಗೂ ಇಲ್ಲ. ಡಿಫೆನ್ಸ್ ಲಾಯರ್ ಅವ್ರದೇ ಲಾಯರ್ 2 ದಿವಸ 8 ತಾಸು ಅವ್ರಿಗೆ ಕ್ವೆಶ್ಚನ್ ಮಾಡಿದ್ರು. ಆ ಟೈಮ್ಗೆ ಯಾಕೆ ಅವ್ರ ಕಡೆಯಿಂದ ಹೇಳ್ಬೋದಾಗಿತ್ತು. ಅದೇ ಹೊತ್ತು ಫ್ರಮ್ ದ ಇನ್ವೆಸ್ಟಿಗೇಷನ್ ಟೀಮ್ we appreciate them. I also appreciate our prosecution team, our team of officers, and for your knowledge, entire team except 1 or 2 was consisted of women officers. Our IO in this case, Shobha was there, Suman was supervising, Mamta is there, she was not only assistant during the investigation, she was poor and the lowest strata of society, and the accused, as you all know, is the ex-member of parliament belonging to the most powerful political family in the state. And I must appreciate the courage of the victim who could stand up in such a situation without fear and coming to the court and giving the statement and coming forward even for. ಒತ್ತಡ ಬಂದಿದ್ರೆ ಕೆಳ ಹಂತದವರೆಗೂ ಬರಬೇಕಿತ್ತು. ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲಿದ್ದಾರೆ, ಸೂಪರ್ವೈಸಿಂಗ್ ನಾನಿದ್ದೀನಿ. ಪರ್ಕೊಲೇಟ್ ಆದಾಗ ಇನ್ವೆಸ್ಟಿಗೇಷನ್ ಮೇಲೆ ಅದ್ರದ್ದು ಎಫೆಕ್ಟ್ ಆಗುತ್ತೆ. ಅಂತ ಸಂದರ್ಭ ಯಾವುದೂ ಬಂದಿಲ್ಲ. ಅದನ್ನ ನಾವು ಕ್ಲಿಯರ್ ಕಟ್ ಆಗಿ ಹೇಳ್ತೀವಿ. ಏನಾದರೂ ಒತ್ತಡ ಇದ್ದಿದ್ರು ಅದು ಮೇಲಿನ ಮೇಲೆ ಹೋಗಿದೆ, ಕೆಳಗಡೆವರೆಗೂ ಯಾವತ್ತೂ ಬಂದಿಲ್ಲ. ನಾವು ತುಂಬಾ ಅನ್ಬಯಾಸ್ಡ್ ಆಗಿ, ತುಂಬಾ ನ್ಯೂಟ್ರಲ್ ಆಗಿ ಏನು ಎವಿಡೆನ್ಸಸ್ ಇದೆ ಅದನ್ನ ಕಲೆಕ್ಟ್ ಮಾಡುವಂಥದ್ದು, ಏನು ವಿಟ್ನೆಸ್ಗಳು ಸಿಗ್ತಾರೆ ಅವ್ರ ಹೇಳಿಕೆ ತಗೊಳ್ಳುವಂಥದ್ದು, ತುಂಬಾ ಅತ್ಯುತ್ತಮ ರೀತಿಯಲ್ಲಿ ಪ್ರೊಫೆಷನಲ್ ಆಗಿ ಸೈಂಟಿಫಿಕ್ ಆಗಿ ಎವಿಡೆನ್ಸಸ್ ಕಲೆಕ್ಟ್ ಮಾಡಿರುವಂಥದ್ದಿದೆ ಹೊರತು ಬೇರೆ ಯಾವುದು ಒತ್ತಡಕ್ಕೆ ಬಂದು ಯಾವುದೋ ನಾವು ವಿಷಯಗಳನ್ನ ಅದರಲ್ಲಿ ಸೇರಿಸಿದೀವಿ ಅನ್ನುವಂಥದ್ದು ಇದು ತಪ್ಪು. ಮೇಡಮ್, ಇದೇ ಕೇಸಲ್ಲಿ